ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಂದರೆ 2025 ಮುಗಿದು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಈ ವರ್ಷ ನೀವು ಅಂದ್ಕೊಂಡಂಗೆ ಈ 365 ದಿನನೂ ನಿಮ್ಮ ಇಷ್ಟದ ಹಾಗೆ ನಿಮಗೆ ಇಷ್ಟ ಆಗೋ ಥರ ದಿನಗಳು ಕಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಕ್ರಿಸ್ಮಸ್ ದಿನಾನೇ ನಮ್ಮ ಅಕ್ಕನ ಬರ್ತಡೇ. ಪ್ರತಿ ವರ್ಷವೂ 25 ಡಿಸೆಂಬರ್ಗೆ ಯಾವಾಗಲೂ ಸ್ಕೂಲ್ ರಜಾ ಇರ್ತಾಯಿತ್ತು. ಸೊ ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಕೊನೆ ಮೂಮೆಂಟ್ ತನಕನೂ ನಾವು ಯಾವಾಗಲೂ ರಜಾನೇ ಇರ್ತಾಯಿತ್ತು. ಇವಾಗಲೂ ಹಾಗೇನೆ ಮದುವೆ ಆಗಿ ಹೋದ್ವಿ. ಬಟ್ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಒಂದು 10 ದಿನನೋ ಒಂದು ವಾರನೋ ರಜಾ ಸಿಕ್ಕಿದ್ರೆ ಸಾಕು, ಅಮ್ಮ ಮನೇಲಿ ಸೇರ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮ ಅಕ್ಕನ ಬರ್ತಡೇನ ಪ್ರತಿ ವರ್ಷ ಎಲ್ಲರೂ ಸೇರೇ ಮಾಡ್ತೀವಿ. ಅದೊಂದು ಖುಷಿ. ಸರಿ, ನಾಳೆ ಅಕ್ಕನ ಬರ್ತಡೇ. ಸೊ ಇದು 24th ವಿಡಿಯೋ. 25th ನಮ್ಮ ಅಕ್ಕನ ಬರ್ತಡೇ. ಹೋಗ್ತಾ ಇದ್ದೀನಿ, ಸ್ವಲ್ಪ ಕ್ಯಾಂಟೀನಲ್ಲಿ ಏನಾದರೂ ತೊಗೊಂಡು ಹೋಗೋಣ ಮನೆಗೆ ಅಂತ ಹೇಳಿ ಕ್ಯಾಂಟೀನ್ ಹೋಗಿದ್ದೆ. ಸಿಕ್ಕಾಪಟ್ಟೆ ನೆಕ್ ಪೇಯ್ನ್ ಇತ್ತು. ಹಾಗಾಗಿ ಇದು ಮೆಮೊರಿ ಪಿಲ್ಲೋ ಅಂತ ಹೇಳಿ ತೊಗೊಂಡಿದ್ದೀನಿ. ಗೊತ್ತಿಲ್ಲ, ನಾನು ಇನ್ನೂ ಯೂಸೇ ಮಾಡಿಲ್ಲ, ನೋಡಬೇಕು ಯೂಸ್ ಮಾಡಿ. ವರ್ತ್ ಅಂದರೆ ನಾನು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ. ಈ ನಡುವೆ ತುಂಬಾ ಕತ್ತೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಇದೊಂದು ಬೇಕು ಅಂತ ಅನ್ನಿಸ್ತು, ತೊಗೊಂಡೆ. ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ನೋಡೋಣ, ಎಕ್ಸ್ಪೀರಿಯೆನ್ಸ್. ಅದರಿಂದ ನಂಗೆ ಏನಾದರೂ ನೆಕ್ ಪೇನ್ ರಿಲೀಫ್ ಆದರೆ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಇನ್ನು ಅಲ್ಲಿಂದ ಬಂದು ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಮನೆಗೆ ನಮಗೂ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದ್ವಿ. ಪ್ರೀತಮ್ ಸಾಕ್ಸ್ ಎಲ್ಲ ತುಂಬ ಪುಟಾಣಿರೋದ್ರಿಂದ ಒಣಗಾಕೋದಕ್ಕೆ ಈ ಥರ ಹ್ಯಾಂಗರ್ ಬೇಕಾಗಿತ್ತು. ನೋಡಿದೆ, ಚೆನ್ನಾಗಿತ್ತು. ಸೊ ತೊಗೊಂಡೆ. ಮತ್ತು ಅವನಿಗೆ ಬನಿಯನ್ನು ಎಲ್ಲ ತುಂಬ ಚಿಕ್ಕದಾಗಿರೋದಕ್ಕೆ ಈ ಥರದಲ್ಲಿ ಒಣಗಾಕೋದು ಚೆನ್ನಾಗಿರುತ್ತೆ ಅಂತ ಇನ್ನು ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಬೇಸಿಕ್ಕಾಗಿ ಏನು ಬೇಕಿತ್ತು ಅದು ತೊಗೊಂಡು, ನಮ್ಮ ಮನೆಗೆ ಏನು ಬೇಕೋ ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ವಾರ ಅಮ್ಮನ ಮನೆಯಲ್ಲೇ ಸೊ ಹೊರಟ್ವಿ. ಇನ್ನು ನಾವು ಹೊರಗಡೆ ಹೋದಾಗ ನಮ್ಮ ಲಕ್ಕಿನ ಯಾರು ನೋಡ್ಕೊಳ್ತಾರೆ ಅಂತ ಕೇಳ್ತಿದ್ರಿ. ನಮ್ಮ ಕ್ಯಾಟು. ನನ್ನ ಹಸ್ಬೆಂಡ್ ಬರೋದಿಲ್ಲ, ಅವ್ರ ಮನೇಲೇ ಇರ್ತಾರೆ. ಸೊ ಹಾಗಾಗಿ ಅವರೇ ನೋಡ್ಕೊಳ್ತಾರೆ. ನಾವು ಬರೋದಕ್ಕೂ ಮುಂಚೆಗೆ ಅನೀಶ್ ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ದ. ಅವ್ನು ಬಂದಿದ್ದಕ್ಕೆ ನಮಗೆ ನೆಕ್ಸ್ಟ್ ಮೂಮೆಂಟ್ ನಾವು ಅಲ್ಲಿ ಇರಬೇಕು, ಇಲ್ಲಾಂದರೆ ಅವ್ನು ನಮ್ಮನ್ನ ಬಿಡೋದೇ ಇಲ್ಲ. ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ ಅಂತ ಫೋನ್ ಮಾಡ್ತಾನೆ ಇರ್ತಾನೆ. ಇನ್ನು ನಮ್ಮ ಮನೆಯವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಇದು ಬಂದುಬಿಟ್ಟು 24th ವಿಡಿಯೋ ಅಲ್ಲ, 26th ಡಿಸೆಂಬರು. 25ನೇ ತಾರೀಕು ಅಕ್ಕನ ಬರ್ತಡೇ ಆಗೋಗಿತ್ತು. ಅವತ್ತು ನಾನು ಹೋಗಿರಲಿಲ್ಲ, ಮನೇಲೇ ಇದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ಕೇಕ್ ಕಟ್ ಮಾಡ್ದಲೆ ನಮಗೋಸ್ಕರ, ಇನ್ನು ಎಲ್ಲರೂ ಒಟ್ಟಿಗೆ ಇದ್ದಾಗ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇದು 26ನೇ ತಾರೀಕು ನಮ್ಮ ಅಕ್ಕನ ಬರ್ತಡೇ ಕೇಕ್ನ ಕಟ್ ಮಾಡ್ತಾ ಇರೋದು. ನನ್ನ ಪ್ರೀತಮ್ ಕೂಡ ಆಟ ಆಡ್ತಾ ಇದ್ದ. ಅವನಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಅವ್ನು ನೋಡಲಿಲ್ಲ, ಕೇಕ್ ನೋಡು ಅಂತ ಹೇಳಿದ ತಕ್ಷಣ ಬಂದು ಫುಲ್ ಖುಷಿಯಾಗೋಯ್ತು. ಇನ್ನು ಅಕ್ಕನಿಗೆ ಒಂದಿಷ್ಟು ಚಾಕ್ಲೇಟ್ಸ್ ಎಲ್ಲ ಗಿಫ್ಟ್ ಬಂದಿತ್ತು, ಅದನ್ನೆಲ್ಲ ನೋಡಿದ್ವಿ. ಅದು ತುಂಬ ಟೇಸ್ಟಿ ಆಗಿತ್ತು, ಹೋಮ್ ಮೇಡ್ ಚಾಕ್ಲೇಟು. ಸೊ ಅದಾದಮೇಲೆ ಕೇಕೆಲ್ಲ ಕಟ್ ಮಾಡೋಣ ಅಂತ. ಮಕ್ಕಳಿದ್ದಾಗ ಕೇಕ್ ಕಟ್ ಮಾಡಿದ್ರೆ ಚೆಂದ. ನಮಗಂತೂ ದೊಡ್ಡವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ವಾ. ಅವ್ರಿದ್ದಾಗಲೇ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಅಕ್ಕನೂ ಪಾಪ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಅವ್ರ ಬರ್ತಡೇನ ಒಂದಿನ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಓದ್ಸತಿ ಬೇರೆ ಹಚ್ಬೇಡ, ಅದೇ ಓದ್ಸತಿ ಹಾಕೊಂಡಿದ್ದು ಅದೆಲ್ಲ ಉದುರ್ತದೆ. ಮಂಚ ಚಿಕನ್ ಏನ್ ಬೇಡ ನನ್ಗೆಲ್ಲ, ಇವಾಗ್ಲೇ ಇವೆಲ್ಲ ತೋರ್ಸೋದ್ ಬೇಡ. ಪಟಾಕಿ ಅದೇನಿದು ಹತ್ತದಿಲ್ಲ. ವಿಶ್ ಮಾಡ್ರು. ಚೆನ್ನಾಗೈತೆ.
ಇನ್ನು ಇಲ್ಲಿಗೆ ಬಂದಮೇಲೆ ನನಗೆ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ 5 ದಿನ ಗ್ಯಾಪ್ ಆಯಿತು. ಮತ್ತು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ನನಗೆ, ಯಾಕೆಂತಂದರೆ ನಂದು ಸ್ವಲ್ಪ ಹೈ ಕ್ವಾಲಿಟಿ ವಿಡಿಯೋಸ್ ಇರೋದ್ರಿಂದ ಇಂಟರ್ನೆಟ್ ತುಂಬಾ ಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದಾಗ ವಿಡಿಯೋಸ್ ಮಾಡಿದ್ರೆ ಸ್ವಲ್ಪ ತಡವಾಗಿ ಹಾಕ್ತೀನಿ, ಇಲ್ಲಾಂದರೆ ಶಾರ್ಟ್ ವಿಡಿಯೋಸ್ ಹಾಕ್ತೀನಿ. ತುಂಬ ದಿನ ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂದಾಗ ವ್ಲಾಗ್ಸ್ ಬರೋದು ಮಿಸ್ ಆಗುತ್ತೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಅಕ್ಕಂಗೆ ಅಂತ ಒಂದು ಗಿಫ್ಟ್ನ ಪ್ಯಾಕ್ ಮಾಡಿದ್ದೆ. ಸೊ ಆ ಒಂದು ಗಿಫ್ಟನ್ನು ನಾನು ಇವಾಗ ಕೊಡ್ತಾ ಇದ್ದೀನಿ. ಅದು ತುಂಬ ಸ್ಪೆಷಲ್ ಅಂತ ನನಗನ್ನಿಸ್ತು, ಯಾಕೆಂತಂದರೆ ಅಕ್ಕಂಗೆ ಅದನ್ನ ಕೊಡಬೇಕಂತ ಅಂದ್ಕೊಂಡಿದ್ದೆ. ಏನೈತೆ ಹೀರೋ ಗೆಸ್ ಮಾಡೋಕ್ಕಾಗಲ್ಲ ಅದನ್ನ. ನಿನಗೆ ಗೊತ್ತಿಲ್ಲ ಅದೇನಂತ, ಏನಂತಾನೆ ಗೊತ್ತಿಲ್ಲ ನಿಮಗೆ. ಏನೋ ಇಲ್ಲಿ ಶಪ ಸಿಗ್ತದೆ. ಬಾಟ್ಲು ಅಲ್ಲ, ಕೆಳಗಡೆ ಹಿಂಗ್ ರೌಂಡ್ ಆಗದೆ, ಅದ್ರ ಮೇಲೆ ಓದ್ತದೆ. ಏನು ಗೊಂಬೆ? ಕೀ ಗೊಂಬೆನ ಅಲ್ಲ, ಒಟ್ನ ಗೊಂಬೆ. ಪೊಸಿಷನ್ ಕರೆಕ್ಟ್, ಅದನ್ನ ನೀನ್ ಗೆಡ್ಸು. I wish you good health, peace, mind and happiness in every step you take. May this year bring you comfort, success and many moments to smile. Always stay blessed and happy in great. I am grateful as my akka. ಪ್ರೀತಿ ಅಕ್ಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಓಪನ್ ಮಾಡಿ. ಥ್ಯಾಂಕ್ ಯು. ನಿಂಗೆ ಉಪಯೋಗಕ್ಕೆ ಬರುತ್ತೆ, ನಾನೇ ಪ್ಯಾಕ್ ಮಾಡಿರೋದು. ಗೊತ್ತಾಯ್ತು. ಇದು ವಿಡಿಯೋ ಮಾಡೋ ಸ್ಟಿಕ್ ಅಲ್ಲ, ಕ್ಲೋಸ್ ಇಲ್ಲ, ಸ್ಟ್ಯಾಂಡರ್ಡ್ ಟ್ರೈಪಾಡಿಗೆ ಕನೆಕ್ಟ್ ಮಾಡೋದು. ಯೂಸ್ಫುಲ್ ಆಗುತ್ತೆ ಅಂದಾಗ ನೆನಪಾಯ್ತು. ನನಗೆ ಯೂಸ್ಫುಲ್ ಆಗೋದು ಅದಂದೆ ಅಲ್ವಾ. ಇಲ್ಲಿ ಇದೇನ್ ಗೊತ್ತಾ, ಮೂವ್ ಆಗುತ್ತೆ. ಗೊತ್ತೇನಮ್ಮ, ಟ್ರ್ಯಾಕ್ ಮಾಡತ್ತೆ. ಈಗ ನಾನು ಈ ಕಡೆ ಇದ್ದೀನಿ, ನನ್ಗೆ ಯಾರಾದ್ರೂ ವಿಡಿಯೋ ಮಾಡಕ್ ಬೇಕಲ್ವಾ, ನಾನು ಆ ಕಡೆಗೆ ಹೋಗ್ತೀನಿ. ಯಾರು ಇಲ್ಲ ಅಂದ್ರೆ ಹಿಂಗ್ ಹೋಗೋದು. ನಾನು ಹೆಂಗ್ ಹೋಗ್ತೀನಿ ಹಂಗ್ ತಿರುಗುತ್ತೆ, ನಾನು ಹೆಂಗ್ ಬರ್ತೇನೆ ಹಂಗ್ ಬರುತ್ತೆ. ಏನ್ ಬೇಕು ಆತರ. ನಿಂಗೆ ಚಾಕ್ಲೇಟ್ ಕೊಡ್ಲಿಲ್ಲನಪ್ಪ ವಿಡಿಯೋ ಮಾಡಕ್ಕೆ ಕಣಮ್ಮ, ಅದು ಹೆಲ್ಪ್ ಆಗುತ್ತೆ. ನಿಂಗಲ್ಲ, ಅಣ್ಣಂಗೆ ಕೊಟ್ಟಿದ್ದೆ. ಮಾಡಿದ್ರೆ ನೋಡಿ ಹಿಂಗ್ ಹೋಗುತ್ತೆ, ಆ ಮನುಷ್ಯನ್ ಟ್ರ್ಯಾಕ್ ಮಾಡುತ್ತೆ. ಹೌದಾ? ಅದೇ ತಿರುಗ್ತದಂತೆ ಕ್ಯಾಮ್ರಾ. ಹಿಂಗ್ ಇಟ್ಕೊಂಡು ಯಾರು ಬೇರೆ ಹಿಡ್ಕೊಳಂಗಿಲ್ಲ. ಎಷ್ಟೋ ಇದು ಈಗ ನಾನ್ ಕಾಣ್ತಲ್ಲ, ನೀನ್ ಕಾಣ್ತಲ್ಲ ಅಂತ ಹೇಳ್ತೀಯಲ್ವಾ, ಅದ್ ನನ್ ಮುಖನ ಟ್ರ್ಯಾಕ್ ಮಾಡಿ ನಾನು ಯಾಕಡೆ ಹೋದ್ರೆ ಹಿಂಗ್ ಬರುತ್ತೆ. ಕ್ಯಾಮ್ರಾ ತೋರಿಸ್ತೀನಿ. ಥ್ಯಾಂಕ್ ಯು. ನಂಗೆ ಯೂಸ್ಫುಲ್ ಆಗಂತಾನೆ ಗಿಫ್ಟ್ ಕೊಟ್ಟಿದ್ದು. ಅಂದ್ರೆ ಟ್ರೈಪಾಡ್ ಮಾಡ್ಬೇಕು, ಸ್ನಾನ ಕೊಡು ರೆಡಿ ಮಾಡಕ್ಕೆಲ್ಲ. ಸೊ ಇವತ್ತಿನ ಗಿಫ್ಟು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ಅಂದರೆ ಆ್ಯಸ್ ಅ ವ್ಲಾಗರ್ ಆಗಿ ನಮ್ಮ ಅಕ್ಕ ವ್ಲಾಗರ್ ಆದಾಗ ನನಗೇನಾದರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಅನ್ನಿಸ್ದಾಗ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆಗೇ ನಮಗೆ ಈ ಟ್ರೈಪೋಡ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಆ್ಯಸ್ ಅ ವ್ಲಾಗರ್ ಅಂತ ಯಾರ್ದು ಸಪೋರ್ಟ್ ಇಲ್ದಲ್ಲೇ ವಿಡಿಯೋ ಮಾಡೋ ನಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅಕ್ಕಂಗೆ ಈ ಒಂದು ಪುಟಾಣಿ ಗಿಫ್ಟ್ ಕೊಟ್ಟೆ. ಇನ್ನು ಈ ಮನೆಯಲ್ಲಿ ಇವಾಗಿರೋದಕ್ಕೆ ಖುಷಿ ಅಂತಂದರೆ ಇವನೇ ಸಿಕ್ಕಾಪಟ್ಟೆ ಫನ್ ಅನ್ಸುತ್ತೆ. ಮತ್ತು ಅವನಿಗೆ ಮಾತಾಡಿಸ್ತಾ ಇದ್ರೆ ನನ್ನ ಮುಖ ನೋಡಿದ್ರೆ ತುಂಬ ನಗ್ತಾ ಇರ್ತಾನೆ. ಅದೆಲ್ಲ ನೋಡೋದಕ್ಕೆ ಒಂದು ಖುಷಿ. ಸೊ ಎಳೆಯ ಮಕ್ಕಳು ದೇವ್ರ ಸಮಾನ ಅಂತಾರಲ್ವ, ಅದು ನಿಜ. ಅವ್ರು ನೋಡಿದ್ರೆ ಆ ದೇವ್ರನ್ನ ನೋಡಿದಷ್ಟೇ ಖುಷಿ ಆಗುತ್ತೆ. ಎಳೆ ಮಕ್ಕಳು ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ಏನಿರಲ್ಲ, ಸ್ವಾರ್ಥ ಇರಲ್ಲ. ಸೊ ಅವ್ರನ್ನ ನೋಡಿದಾಗ ಅಷ್ಟೇ ಖುಷಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ನಾವು ಊರಿಗೆ ಹೋಗಿದ್ವಿ, ನನ್ನ ಹಸ್ಬೆಂಡ್ ಊರಿಗೆ. ಅವರೇಕಾಯಿ ಸೀಸನ್ ಅಲ್ವಾ, ಸೊ ಅವರೇಕಾಯಿ ಇತ್ತು, ಕಿತ್ಕೊಂಡು ಬರ್ಬೇಕಂತ ಸುಮಾರು ದಿನದಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸರಿ ಎಲ್ಲ ಮಕ್ಳು ಇಲ್ಲೇ ಇದ್ರಲ್ವಾ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ, ಅದನ್ನ ನೋಡ್ಕೊಂಡು ಬರೋಣ ಅಂತ. ಇನ್ನು ಇಡೀ ದಿನ ಮನೇಲಿ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಟ್ನ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು. ಸೊ ನಮ್ಮ ಜೊತೆಗೆ ಇವತ್ತು ಫಸ್ಟ್ ಟೈಮ್ ನಮ್ಮ ಕ್ಯಾಟ್ ನಮ್ಮ ಊರಿಗೆ ಕೂಡ ಬರ್ತಾ ಇದೆ. ಜಾಸ್ತಿ ಸೀಸನಲ್ಲಿ ಬಿಡೋದು ಈ ಸ್ಟಾರ್ ಫ್ರೂಟು, ಒಂದೇ ವರ್ಷದಲ್ಲಿ 2 ಸೀಸನ್ ಬಿಡುತ್ತೆ. ಬಟ್ ಇವಾಗ ಇರಲಿಲ್ಲ, ಒಂದು 2 ಅಲ್ಲೋ ಇಲ್ಲ ಮಿಸ್ ಆಗಿದ್ದಿತ್ತು. ಸೊ ಅದನ್ನು ತೊಗೊಂಡ್ವಿ ಅಷ್ಟೇ. ಸೀಸನಲ್ಲಿ ಈ ಟೈಮಲ್ಲಿ ಯಾವುದೇ ಫ್ರೂಟ್ಸ್ ಇರಲಿಲ್ಲ ನಮಗೆ. ಸೀಸನಲ್ಲಿ ಬಂದರೆ ಈ ಸ್ಟಾರ್ ಫ್ರೂಟು ಮತ್ತು ಈ ನೆಲ್ಲಿಕಾಯಿ, ಆಮೇಲೆ ಬಟರ್ ಫ್ರೂಟು, ಈ ಥರದ್ದು ಏನಾದರೂ ಸಿಗುತ್ತೆ. ಸೀಬೆಹಣ್ಣು. ಈಗ ಸದ್ಯಕ್ಕೆ ಏನೂ ಇರಲಿಲ್ಲ ಫ್ರೂಟ್ಸು, ಜಸ್ಟ್ ಹಾಗೆ ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ನೀರು ಕಡಿಮೆ, ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಏನೂ ಇರಲಿಲ್ಲ. ಇದನ್ನು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿವರೆಗೂ ಬಂದ್ವಿ. ತೋಟ, ಹಸಿರು ಗಿಡ ಎಲ್ಲ ನೋಡಿದ್ರೆ ಒಂದು ಖುಷಿ ಅಲ್ವಾ.
ಒಂದ್ಸರಿ ಬಂದರೆ ಆಲ್ಮೋಸ್ಟ್ ನಾವು ಈ ಜಾಗಕ್ಕೆ ಬಂದೇ ಬರ್ತೀವಿ. ಇಲ್ಲಿಂದ ನೆಕ್ಸ್ಟು ನಾವು ಇವಾಗ ಸದ್ಯಕ್ಕೆ ಹಣ್ಣಿನ ಗಿಡ ಎಲ್ಲ ಹಾಕಿದ್ದೀವಲ್ಲ ಆ ಜಾಗಕ್ಕೆ ಹೋಗ್ತೀವಿ. ಸೊ ಇವೆರಡು ಮಿಸ್ ಮಾಡ್ದಲೇ ಹೋಗಿ ನೋಡ್ಕೊಂಬರೋ ಜಾಗಗಳು. ಇನ್ನು ಅಲ್ಲಿಂದ ಸ್ವಲ್ಪ ನನಗೆ ಈ ನವಿಲ್ಗರಿ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಆಲ್ರೆಡಿ ಸುಮಾರು ಇಟ್ಟಿದ್ದೀನಿ. ನಾನು ಹೋದೆ, ಅಲ್ಲಿ ಒಂದು 4-5 ಸಿಕ್ತು ನನಗೆ. ಸೊ ಅದನ್ನೂ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡೆ, ಮನೇಲಿ ವಾಸಲ್ಲಿ ಇಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಸಖತ್ತಾಗಿತ್ತು. ಇನ್ನೂ ಸ್ವಲ್ಪ ಜಾಸ್ತಿ ಬೆಳಗಿನ ಜಾವ ಬಂದು ಓಡಾಡಿದ್ರೆ ಜಾಸ್ತಿ ಸಿಗುತ್ತೆ. ಇವಾಗ ಸ್ವಲ್ಪನೇ ಇತ್ತು. ಅಲ್ಲಿಂದ ಸ್ವಲ್ಪ ಬಾಳೆಗೊನೆ ಎಲ್ಲ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ನಮ್ಮ ಮನೆಯವರು. ಅದು ಇನ್ನೊಂದು ತೋಟ ಇದೆ. ಸದ್ಯಕ್ಕೆ ನಾನು ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ಜಾಗ ಓಡಾಡಿದ್ವಿ, ತುಂಬ ಬಿಸಿಲಿರಲಿಲ್ಲ, ಹಾಗಾಗಿ ಓಡಾಡಿದ್ದಕ್ಕೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಬಿಸಿಲಿಂದಾಗ ಓಡಾಡೋಕ್ಕಾಗಲ್ಲ. ನಾವು ಹೋಗಿರೋದು 1 ಗಂಟೆ 2 ಗಂಟೆ ಟೈಮು. ಆ ಟೈಮಲ್ಲೆಲ್ಲ ತೋಟದಲ್ಲಿ ಓಡಾಡಬೇಕಂತಂದರೆ ಬೆಳಗಿನ ಜಾವ ಇಲ್ಲ ಸಾಯಂಕಾಲ ಬಿಸಿಲು ಕಡಿಮೆ ಆದ್ರೇ ಓಡಾಡಬೇಕು. ಸೊ ಇಲ್ಲಾಂದರೆ ಆಗಲ್ಲ. ನಮ್ಮನೆಯವ್ರು ಏನು ಮಾಡಿದ್ರು ಅಂದರೆ, ಪ್ರಗತಿ ದೊಡ್ಡವರಾದಾಗ ನಮ್ಮ ಕಡೆ ಒಂದು ರಸಬಾಳೆ ಹಣ್ಣು ಗೊನೆನ ತಂದು ಹೆಣ್ಮಕ್ಳಿಗೆ ತಿನ್ನಿಸ್ತಾರೆ ಅಂತ ಹೇಳ್ತಾರೆ. ಇದನ್ನ ಎಷ್ಟು ಕಡೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಅಂದರೆ ಆ ಥರ ತಿನ್ನಿಸೋದ್ರೆ ಆ ಇಡೀ ಗೊನೆ ಹಣ್ಣನ್ನು ಆ ಮಗುಗೆ ತಿನ್ನಿಸ್ಬೇಕು ಅಂತ. ಯಾಕೆಂದರೆ ಆ ರಸಬಾಳೆಹಣ್ಣಲ್ಲಿ ಒಂದು ಬಾಳೆಹಣ್ಣಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ ಅಂತ ಹೇಳಿ ತಿನ್ನಿಸ್ತಾರೆ ಆಗಿನ ಕಾಲದಿಂದ ಅಂತ. ನಮ್ಮ ಮನೆಯವರು ಆ ಟೈಮಲ್ಲಿ ಎಲ್ಲ ಮಾರ್ಕೆಟು ಎಲ್ಲ ಕಡೆ ನೋಡಿದ್ರು, ಎಲ್ಲೂ ನಮಗೆ ರಸಬಾಳೆಹಣ್ಣು ಸಿಗಲಿಲ್ಲ, ಸೀಸನ್ ಇಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮ ಮನೆಯವರು ಹೋಗಿ ಒಂದಿಷ್ಟು ಗಿಡ ತೊಗೊಂಡು ಬಂದು ಆ ತೋಟದಲ್ಲಿ 20 ಗಿಡ ಹಾಕಿದ್ದಾರೆ. ಇವಾಗ 20 ರಸಬಾಳೆಹಣ್ಣಿನ ಗಿಡ ಇದೆ. ಅದನ್ನು ತೋರಿಸ್ತಾ ಇದ್ರು. ನೋಡು, ನನ್ನ ಮಗಳಿಗೆ ಅವತ್ತು ಹುಡುಕಿದಾಗ ನನಗೆ ಸಿಗಲಿಲ್ಲ. ಇವಾಗ ನಾನು 20 ಗಿಡ ಹಾಕಿದ್ದೀನಿ, ಬಂದ ತಕ್ಷಣ ನನ್ನ ಮಗಳಿಗೆ ಒಂದೊಂದು ಗೊನೆ ತಿನ್ನಿಸ್ತೀನಿ ಅಂತ. ಸೊ ಅಪ್ಪನ ಪ್ರೀತಿ ಅನ್ನೋದೇ ಹಂಗಲ್ವಾ. ಇನ್ನು ಅಲ್ಲಿಂದ ಸ್ವಲ್ಪ ಬಾಳೆ ಹೂವು ಎಲ್ಲ ಬೇಕಾಯಿತು, ಪಲ್ಯ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಹೂವೆಲ್ಲ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ ಈ ತೋಟಕ್ಕೆ. ನಾವು ರೀಸೆಂಟಾಗಿ ಒಂದಿಷ್ಟು ಗಿಡಗಳನ್ನೆಲ್ಲ ಹಾಕ್ಸಿದ್ವಿ, ಹಣ್ಣಿನ ಗಿಡಗಳು. ಅದು ಈ ತೋಟದಲ್ಲೇ ಇರೋದು. ಮೀನು ಈ ತೋಟ ತುಂಬ ಆಸೆಪಟ್ಟು ಬೆಳೆಸ್ತಾ ಇದ್ದಾರೆ. ಇಲ್ಲೇ ಅವರೆಕಾಯಿ ಎಲ್ಲ ಹಾಕಿದ್ದು. ಅವರೆಕಾಯಿ ಕೀಳೋದು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅವರೆಕಾಯಿ ಕಿತ್ತಿರೋದು. ಕೀಳಕ್ಕೆ ಶುರು ಮಾಡಿದಾಗ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು ಕೈಯೆಲ್ಲ ಅದು ಸೊಗಡಾಗತ್ತೆ ಅಂತ ಹೇಳಿ. ಆಮೇಲೆ ನನಗೆ ಕ್ಯಾಮ್ರಾಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅವರೆಕಾಯಿ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಕಿತ್ಕೊಂಡು ಇನ್ನು ಸಂಜೆ ಆಗೇ ಹೋಗಿತ್ತು, ಮನೆಗೆ ಹೊರಟ್ವಿ. ಅವರೆಕಾಳು ಸೀಸನ್ನು, ಅವರೆಕಾಳು ಮೇಳ, ಹೀಗೆ ಎಲ್ಲ ನಡೀತಾ ಇದೆ. ಈಗ ಸಂಕ್ರಾಂತಿ ಕೂಡ ಹತ್ರ ಬಂತು. ಅವರೆಕಾಯಿಗೆ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು. ಸೊ ನಮ್ಮ ತೋಟದಲ್ಲೂ ಕೂಡ ಅವರೆಕಾಳು ಹಾಕಿದ್ರು. ನಮಗೆ ಒಂದಿಷ್ಟು ಎಷ್ಟು ಬೇಕೋ ಅಷ್ಟು ಕಿತ್ವಿ. ಸೊ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಅವರೆಕಾಳು ತೋಟಕ್ಕೆ ಹೋಗಿ ಇಷ್ಟೋ ತನಕ ನಿಂತ್ಕೊಂಡು ಅವರೆಕಾಯಿ ಕಿತ್ತಿದ್ದು. ಸಿಕ್ಕಾಪಟ್ಟೆ ಥರ ಟಯರ್ಡ್, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಅಂದರೆ ತುಂಬ ಜಾಸ್ತಿ ಕಿತ್ಕೊಂಡ್ಬಂದ್ವಿ ನಮ್ಮ ಮನೆಗೆ. ಆಮೇಲೆ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡು ನಾನು ಹೋದಾಗ ಯೂಸ್ ಮಾಡೋಕ್ಕೆ ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಬಂದಿದ್ವಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮನೇಲೆಲ್ಲ ಜನ ಜಾಸ್ತಿ ಇದ್ರಲ್ಲ, ಸೊ ಹಾಗಾಗಿ. ಇನ್ನು ನನ್ನ ಮಗ ಬಂದಾಗಿಂದ ಮಣ್ಣಿನ ಮಗ ಆಗ್ಬಿಟ್ಟಿದ್ದಾನೆ. ಮಣ್ಣಲ್ಲೇ ಇರ್ತಾನೆ, ಮಣ್ಣಲ್ಲೇ ಕೆಲಸ ಮಾಡ್ತಾನೆ, ಮಣ್ಣಲ್ಲೇ ಇರ್ತಾನೆ 24/7. ಸೊ ಅವನ್ನ ಬಿಟ್ಬಿಟ್ಟಿದ್ದೀವಿ, ಹೋಗ್ಲಿ ಬಿಡು, ಮನೆಯಲ್ಲೂ ಮಣ್ಣು ಸಿಗಲ್ಲ, ಇಲ್ಲಾದರೂ ಮಣ್ಣಲ್ಲಿ ಆಟಾಡಲಿ ಅಂತ. ಬಟ್ ಅದು ಅಧಿಕ ಆಗ್ಬಿಟ್ಟೈತೆ, ಅಷ್ಟು ಮಣ್ಣಲ್ಲೇ ಇರ್ತಾನೆ. ಇನ್ನು ಇವತ್ತು ಬಂದುಬಿಟ್ಟು ಡಿಸೆಂಬರ್ 30ನೇ ತಾರೀಕು ಅಂತಂದರೆ ಏಕಾದಶಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಪ್ರತಿ ವರ್ಷವೂ ಮಿಸ್ ಮಾಡ್ದಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಈ ಟೈಮಲ್ಲಿ. ಇನ್ನು ಇಲ್ಲಿ ನನ್ನ ಮಗಳು ಒಂದ್ಸರಿ ನಿಮಗೆ ಹೇಳಿದ್ದೆ ಅಂದ್ಕೊಳ್ತೀನಿ, ಮಠದಲ್ಲಿ ಒಂದು ಬೇಸಿಗೆ ಶಿಬಿರ ಎಲ್ಲ ಮಾಡ್ತಿದ್ರು ಅಂತ ಹೇಳಿ. ನಾರಾಯಣ ಧಾಮ ಅಂತ ಇದೆ ನಮ್ಮ ಮನೆ ಹತ್ರ. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. ಸರಿ, ಅಲ್ಲಿಗೆ ಹೋಗೋಣ. ಜನ ಕಡಿಮೆ ಇರ್ತಾರೆ, ಇಲ್ಲಿ ಸ್ವಲ್ಪ ಜನ ಕಮ್ಮಿ. ಸಿಟಿ ಕಡೆ ಅಂದರೆ ತುಂಬ ಕ್ಯೂ ಇರುತ್ತೆ, ತುಂಬ ರಶ್ಶು, ಸಿಕ್ಕಾಬಟ್ಟೆ ಕ್ಯೂ ನಿಲ್ಲಬೇಕು. ಲಾಸ್ಟ್ ಇಯರ್ ಕೂಡ ನಮ್ಮನೆ ಹತ್ರನೇ ಹೋಗಿದ್ವಿ, ಅಲ್ಲಿ ತುಂಬ ರಶ್ ಇತ್ತು. ಸುಮಾರು 1 hour ಕ್ಯೂ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡಬೇಕು. ಬಟ್ ಇಲ್ಲಿ ಹಂಗಲ್ಲ, ಜನ ತುಂಬ ಒಂಥರ ಸಮಾಧಾನ. ಆಮೇಲೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಫೋಟೋ ತಗೊಳ್ಳೋಕೆ ಬಿಡಲ್ಲ. ದೇವ್ರನ್ನ 1 ನಿಮಿಷ ಎಕ್ಸ್ಟ್ರಾ 1 ನಿಮಿಷ ನೋಡ್ತೀನಿ ಅಂದ್ರೂ ಮುಂದೆ ಹೋಗಿ ಅಂತಾರೆ. ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಗೋದಿದ್ದೇನೆ, ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಎಷ್ಟೋ ತನಕ ಆದರೂ ದೇವ್ರ ಮುಂದೆ ನಿಂತ್ಕೊಂಡು ಅದು ಅಲಂಕಾರನ ಸವಿಬೋದು. ಹಾಗಾಗಿ ನನಗೆ ಇಲ್ಲಿ ತುಂಬ ಇಷ್ಟ. ಇನ್ನು ಈ ಒಂದು ಇದರಲ್ಲಿ ನಾವು
ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಪ್ರತಿ ಒಂದು ದೇವಸ್ಥಾನದಲ್ಲೂ ಇವಾಗ ಈ ಒಂದು ದ್ವಾರ ಮಾಡಿರ್ತಾರೆ. ಸೊ ನನಗೆ ಅಲ್ಲಿ ದೇವ್ರನ್ನ ನೋಡೋಕೆ ಅಷ್ಟೊಂದು ಟೈಮ್ ಸಿಗ್ತಲ್ಲ ಅಂತಲೇ ಖುಷಿ. ನನಗೆ ಇನ್ನೊಂದು ಏನಂತ ಅಂದರೆ, ಸುಮಾರು ಜನ ದೇವಸ್ಥಾನಕ್ಕೆ ಹೋದಾಗ ಬೇಡ್ಕೊಳ್ಳೋದು ಜಾಸ್ತಿ ಮಾಡ್ತಾರೆ. ಅಂದರೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಅಳೋದು ಎಲ್ಲ ಮಾಡೋದು. ಬಟ್ ನಾನು ಯಾವತ್ತೂ ದೇವ್ರ ಹತ್ರ ಹೋಗಿ ನನಗೆ ಏನೋ ಬೇಕು ಅಂತ ನಾನು ಕೇಳಿರೋ ದಿನಾನೇ ಇಲ್ಲ. ಅದು ಏನಂತ ನನಗೆ ಗೊತ್ತಿಲ್ಲ. ದೇವ್ರ ಅಲಂಕಾರ, ದೇವ್ರು ನೋಡ್ತಿದ್ದಂಗೆ ನಾನು ಏನೋ ಕೇಳಬೇಕಲ್ವಾ ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ. ಸೊ ಆ ಥರ ಸುಮಾರು ಜನ ಇರ್ತೀರಾ. ಯಾರೆಲ್ಲ ಆ ಥರ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಹಾಗೇನೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೇನೋ ಬೇಕಂತ ಕೇಳೋದನ್ನು ನಾನು ಯಾವತ್ತೂ ಮಾಡಿಲ್ಲ. ಅಲ್ಲಿ ಹೋದರೆ ಆ ಒಂದು ಸೌಂದರ್ಯ, ಆ ಜಾಗ, ಆ ದೇವರು, ಅಷ್ಟರೊಳಗೆ ನಾನು ಮುಳುಗೋಗಿರ್ತೀನಿ. ಅಷ್ಟೇ. ದೇವ್ರನ್ನ ನೀವು ನೋಡಿದ್ದೀರಾ ಅನ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಪ್ರಸಾದ ಅಂತ ಹೇಳ್ಬಿಟ್ಟು ಲಡ್ಡು ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು, ತಿಂದ್ವಿ ಎಲ್ಲರೂ ಕೂಡ. ಆರಾಮಾಗಿ ಅಲ್ಲಿದ್ದೆಲ್ಲ ಜಾಗನೂ ನೋಡ್ಕೊಂಡು ಹೋಗ್ಬೋದಾಯ್ತು, ಅಷ್ಟು ಟೈಮ್ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಲಾಸ್ಟ್ ಟೈಮ್ ಪ್ರಗತಿ ಇಲ್ಲೇ ಡ್ಯಾನ್ಸ್ ಕೂಡ ಮಾಡಿದ್ರು. ಈ ಸರಿ ಗೊತ್ತಾಗಿಲ್ಲ ನಮಗೆ, ಇದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತೇನೋ ಪ್ರೋಗ್ರಾಮಲ್ಲಿ. ಅವರು ಏನೂ ಹೇಳಲಿಲ್ಲ. ಸೊ ನಮಗೇನು ಗೊತ್ತಿಲ್ಲ. ಈ ಥರ ಫಸ್ಟ್ ಟೈಮ್ ನಾನು ಬಂದಿರೋದು. ಇಲ್ಲಿ ದಶಾವತಾರದ್ದು ಸ್ಟ್ಯಾಚ್ಯೂ ಎಲ್ಲ ನಿಲ್ಲಿಸಿದ್ರು, ನೋಡೋಕೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ನಮ್ಮ ಅಕ್ಕನ ಮಗ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಕ್ಕನೂ ಕೂಡ ಇನ್ನು 3 ತಿಂಗಳದ್ದು ಬಾಣಂತನ ಮುಗಿಸ್ಕೊಂಡು ಹೊರಡೋ ಪ್ಲ್ಯಾನಲ್ಲಿ ಇದ್ದರು. ಸರಿ ದೇವಸ್ಥಾನಕ್ಕೆ ಹೋಗಿ ಕಳಿಸಿದ್ರೆ ಒಳ್ಳೇದಂತ ಹೇಳಿ ಹಾಗೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅವರು ಕೂಡ ಬಂದ. ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಅವನು ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು. ಸೊ ಈ ಥರ ಇತ್ತು ನಮ್ಮ ಈ ಒಂದು 5 ದಿನದ ಕ್ರಿಸ್ಮಸ್ ಹಾಲಿಡೇಸ್. ಈ ಥರ ಎಂಜಾಯ್ ಮಾಡಿದ್ವಿ. ಕ್ಷಮೆಯಲ್ಲಿ ನಾನು ಜಾಸ್ತಿ ವಿಡಿಯೋಸ್ನ ಹಾಕೋಕ್ಕಾಗಲಿಲ್ಲ. ನಮಗೆ ಕಂಟಿನ್ಯೂ ಆಗಿರ್ಬೇಕಂತ ಎಷ್ಟು ಟ್ರೈ ಮಾಡಿದೆ. ಬಟ್ ಇಲ್ಲಿ ಬಂದು ಸ್ವಲ್ಪ ಈ ಇಂಟರ್ನೆಟ್ ಇಶ್ಯೂಯಿಂದ ನನಗೆ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ನನಗೆ ಬೇಕಾಗಿದ್ದೊಂದು ಬುಕ್ ಸಿಕ್ತು. ನಂಗೆ ತುಂಬ ಖುಷಿ ಆಯಿತು. ಉಪನಿಷತ್ತು ಒಂದು ಬುಕ್ ಬೇಕಾಗಿತ್ತು. ನಾನು ಅಮೆಝಾನಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೆ, ತೊಗೋಬೇಕಾ ಹೆಂಗಿರುತ್ತೆ ಅಂತೇಳಿ ನೋಡ್ತಾ ಇದ್ದೆ. ಅದೇ ಟೈಮಲ್ಲಿ ಇಲ್ಲಿ ನಂಗೆ ಆ ಬುಕ್ ಸಿಕ್ತು. ಸೊ ತೊಗೊಂಡ್ರೆ ಒಳ್ಳೇದಂತ ನಾನು 2 ಬುಕ್ ತೊಗೊಂಡೆ, ಓಶೋ ಅವ್ರದ್ದು ಮತ್ತು ಒಂದು ಉಪನಿಷತ್ತು. 2 ನನಗೆ ನೋಡ್ತಾ ಇದ್ದೆ, ತೊಗೋಬೇಕಂತ ಇತ್ತು. ಸೊ ಸದ್ಯಕ್ಕೆ ಸಿಕ್ತಲ್ಲ ಅಂತ ಹೇಳಿ ತೊಗೊಂಡೆ. ಇನ್ನು ಪ್ರೀತಮ್ ಕೂಡ ಅಷ್ಟೇ, ಅಲ್ಲಿ ಒಂದು ಬುಕ್ ಬೇಕು ಅಂತ ಹಠ ಮಾಡಿ ನಿಂತಿದ್ದ. ನಾನು ಬೇಡ ಬಾ ಏಂತಕ್ಕೆ ಅಂತ. ಚಿಕ್ಕ ಹುಡುಗ ಎಷ್ಟೊಂದು ಆಸೆ ಪಡ್ತಿದ್ದಾನೆಲ್ಲ ಬುಕ್ಸ್ ನೋಡಿ ಅಂತ ಹೇಳ್ಬಿಟ್ಟು, ಪಾಪ ಅವ್ರು ಲಾಸ್ಟಲ್ಲಿ ಕರೆದ್ಬಿಟ್ಟು ಒಂದು ಬುಕ್ನ ಫ್ರೀಯಾಗಿ ಕೊಟ್ಟರು ಪ್ರೀತಮ್ಗೋಸ್ಕರ. ಸೊ ಅವ್ನಿಗೆ ಅಷ್ಟು ಇಷ್ಟ ಬುಕ್ಸ್ ಅಂದರೆ. ನಾವೇನು ಮಾಡ್ತೀವೋ ನಮ್ಮ ಮಕ್ಳು ಅದನ್ನೇ ಮಾಡ್ತಾರೆ ಅಂತಾರಲ್ಲ, ಅದೇ. ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ಅಮ್ಮ ಮನೆಯ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ 2026 ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಆರ್ಥಿಕ ಶುಭಾಶಯಗಳು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.